BMTC ಬೆಂಗಳೂರಿಗರ ಜೀವನಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಮಹಿಳೆಯರ ಜೀವನಾಡಿ ಅಂತ ಹೇಳ್ಬೋದು. ಯಾಕಂದರೆ ಮಹಿಳೆಯರಿಗೆ ಫ್ರೀ ಅಲ್ವಾ. ಬೆಂಗಳೂರಲ್ಲಿ ಮಹಿಳೆಯರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅಲ್ವಾ. ಫ್ರೀ ಕೊಟ್ಟ ಮೇಲೆ ಈ ಸರ್ಕಾರ ಏನು ಬಸ್ ಫ್ರೀ ಮಾಡಿಬಿಟ್ಟಿದೆ, ಅಲ್ಲಿಂದ ಈಚೆಗೆ ಪುರುಷರಿಗೆ ಓಡಾಡೋಕ್ಕೋ ನಿಂತ್ಕೊಳ್ಳೋಕ್ಕೋ ಎಷ್ಟು ತೊಂದರೆ ಇದೆ ಅಂದರೆ ಅದನ್ನು ಕೇಳೋಕ್ಕೆ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಮಹಿಳೆಯರು ಕಣ್ರಿ, ಮೊದಲನೇ ಸೀಟಿಂದ ಹಿಡಿದು ಕೊನೆ ಸೀಟ್ ಗಂಟ ಕುಂತ್ಕೊಂಡಿರ್ತಾರೆ, ಯಾರೂ ಕೇಳಲ್ಲ. ಮೊದಲೆಲ್ಲ ಅಟ್ಲೀಸ್ಟು ಟಿಕೆಟ್ ತಗೊಂಡು ಪ್ರಯಾಣ ಮಾಡಬೇಕಾದ್ರೆ, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಪ್ರಯಾಣ ಮಾಡಬೇಕಾದ್ರೆ ಮುಂದ್ಗಡೆ 4-5 ಸೀಟು ಅವ್ರಿಗೋಸ್ಕರ ಇರುತ್ತೆ, ಅದರಲ್ಲಿ ಕುಂತಿರ್ತಾರೆ. ಇಲ್ಲಾಂದರೆ ಮಿಕ್ಕಿರೋರು ಅಲ್ಲೇ ನಿಂತ್ಕೊಂಡಿರ್ತಾರೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಫ್ರೀ ಸ್ಟಾರ್ಟ್ ಆದಮೇಲೆ ಬಸ್ಸೆಲ್ಲ ಅವ್ರದ್ದೇ ಅನ್ಕೊಂಬಿಟ್ಟವ್ರೋ ಗೊತ್ತಿಲ್ಲ. ಮೊದಲನೇ ಸೀಟಿಂದ ಕೊನೇ ಸೀಟು, ಕೊನೆಯದು 7 ಸೀಟು ಬರುತ್ತಲ್ವ ಗಂಡಸರು ಕೂತ್ಕೊಳ್ಳೋದು, ಆ ಸೀಟಲ್ಲೂ ಕೂಡ ಕುಂತಿರ್ತಾರೆ. ಅಲ್ಲಿ ಇಲ್ಲಿ ಕೂತಿರ್ತಾರೆ. ಈ ಗಂಡಸರು ಪಾಪ ವಯಸ್ಸಾದವರು ಕೂಡ ಇರ್ತಾರೆ, ಆದರೂ ಸೀಟು ಬಿಟ್ಕೊಡಲ್ಲ, ಏನಿಲ್ಲ. ಇವರು ದುಡ್ಡು ಕೊಟ್ಬಿಟ್ಟು ನಿಂತ್ಕೊಂಡು ಹೋಗಬೇಕಾದ ಪರಿಸ್ಥಿತಿ. ಏನು ಮಾಡೋದು ಹೇಳಿ ಈಗಾದರೆ ಅಲ್ವಾ. ಮೊನ್ನೆ ಯಾವುದೋ KSRTC ಬಸ್ಸಲ್ಲಿ ನೋಡಿದೆ, ಒಂದು ನ್ಯೂಸ್ ನೋಡ್ತಾಯಿದ್ದೆ ನಾನು ಅದ್ರ ಬಗ್ಗೆ. ಯಾರೋ ಒಬ್ಬ ಯಪ್ಪ ಆಪ್ರೇಷನ್ ಆಗಿದೆಯಂತೆ, ಅವರಿಗೆ 60-65 ವರ್ಷ ಇರ್ಬೋದು ಪಾಪ. ಆಪ್ರೇಷನ್ ಆಗಿದೆ, 1-2 ಸ್ಟಾಪ್ ಆ ಕಡೆ ಎಲ್ಲ ಇಳ್ಕೋಬೇಕು ಅಂತ ಹತ್ತಿದ್ದಾರೆ. ಟಿಕೆಟ್ ಚಿಲ್ಲರೆ ಇಲ್ಲ ಅಂತ ಹೇಳ್ಬಿಟ್ಟು ಇಳಿಸ್ಬಿಟ್ಟಿದ್ದಾರೆ. ಎಂಥ ಹಣೆ ಬರ ನೋಡಿ ಅಲ್ವಾ. ಹೆಣ್ಮಕ್ಳು ವಯಸ್ಸಾದ ಯುವತಿಯರೆಲ್ಲ ಕೂತ್ಕೊಂಡು ಹೋಗ್ಬೇಕಾದ್ರೆ ದುಡ್ಡಿಲ್ಲದಿದ್ದರೆ, ಚಿಲ್ಲರೆ ಇಲ್ಲದಿದ್ದರೆ ವಯಸ್ಸಾದವ್ರನ್ನ ಇಳಿಸ್ಬಿಡೋದು ಯಾವ ನ್ಯಾಯ ಹೇಳಿ ಅಲ್ವಾ. ಫ್ರೀ ಕೊಡ್ರಪ್ಪ, ಒಂದು ಲಿಮಿಟ್ ಇಡಿ. ಒಂದು ಸ್ಕೂಲ್ ಮಕ್ಕಳಿಗೆ ಬೇಕಾದ್ರೆ ಫ್ರೀ ಕೊಡ್ರಿ. ಆಮೇಲೆ ಒಂದು 15 ವರ್ಷದ ಮೇಲೇನೋ ಮೇಲ್ಪಟ್ಟು ಒಂದು 65 ವರ್ಷದ ಒಳಗಡೆ ಇರೋರಿಗೆ ಟಿಕೆಟ್ ತಗೊಳ್ಳಿ. ಅದಕ್ಕಿಂತ ಮೇಲೆ ಪ್ರಾಯ ಆದವರಿಗೆ ಫ್ರೀ ಕೊಡಿ. ಆ ಥರ ಏನಾದರೂ ರೂಲ್ಸ್ ಮಾಡಿ. ಇಲ್ಲಾಂದರೆ ಸೀನಿಯರ್ ಸಿಟಿಜನ್ಗೆ ಫುಲ್ ಫ್ರೀ ಮಾಡಿ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಫ್ರೀ ಟಿಕೆಟ್ ಮಾಡಿ, ಆ ಥರ ಏನಾದರೂ ಮಾಡಿ. ಅದು ಬಿಟ್ಬಿಟ್ಟು ಹೆಣ್ಮಕ್ಳು 18 ವಯಸ್ಸದವ್ರಿಗೂ ಫ್ರೀ, 20 ವಯಸ್ಸವ್ರಿಗೂ ಫ್ರೀ. ಗಂಡಸರಾಗಿದ್ದರೆ 65-70 ವರ್ಷ ಆಗಿದ್ದರೂ ಅವ್ರ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಬಸ್ ಹತ್ತಂಗಿಲ್ಲ. ಇದು ಯಾವ ನ್ಯಾಯ ರೀ ಅಲ್ವಾ. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡಬೇಕು. ಫ್ರೀ ಅಂದರೆ ಕೊಡ್ರಿಯಪ್ಪ, ಅದಕ್ಕೊಂತ ಲಿಮಿಟ್ ಇಡಿ, ಕಂಡೀಷನ್ ಇಡಿ, ಇಷ್ಟು ಫ್ರೀ ಅಂತ ಕೊಡಿ. ಇಲ್ಲಾಂದರೆ ಮಹಿಳೆಯರಿಗೇ ಒಂದು ಫ್ರೀ ಬಸ್ ಬಿಟ್ಬಿಡಿ, ಯಾರೂ ಕೇಳೋಕ್ಕೆ ಬರಲ್ಲ ನಿಮ್ಮನ್ನು. ಅದು ಅಷ್ಟಲ್ಲದೆ ಕೆಲವು ಮಹಿಳೆಯರು ದರ್ಪ ಬೇರೆ ತೋರಿಸ್ತಾರೆ. ನಾವೇನು ಸರ್ಕಾರಕ್ಕೆ ಕೇಳಿದ್ವ ಫ್ರೀ ಕೊಡಿ ಅಂತ. ಫ್ರೀ ಟಿಕೆಟ್ ಅಂದ್ಬಿಟ್ಟು ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು ಮಾತಾಡ್ತಾರೆ. ಅದು ಅಲ್ಲದೆ ಇನ್ನೊಂದು ವಿಷಯ, ಈ ಕಂಡಕ್ಟರ್ಗಳ ವಿಚಾರ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಚಿಲ್ಲರೆ ಇಲ್ಲ ಅಂತ ಏನಕ್ಕೆ ಪರಿಸ್ಥಿತಿ ಬರುತ್ತೆ ಅಂದರೆ, ಗಂಡಸರಿಗೆ ಟಿಕೆಟ್ ತಗೋತೀರ, ಹೆಣ್ಮಕ್ಳಿಗೆ ಫ್ರೀ ಅಲ್ವಾ. ಈಗ ಬಸ್ಸಲ್ಲಿ ಒಂದು 60 ಜನ ಇದ್ದರೆ ಒಂದು 40 ಜನ ಹೆಣ್ಮಕ್ಳೇ ಇರ್ತಾರೆ. ಇನ್ನು ಅವ್ರ ಕಡೆ ಅವರೆಲ್ಲ ಫ್ರೀ ಟಿಕೆಟ್ ಅವರಲ್ವಾ. ಇನ್ನು 20 ಜನ ಗಂಡಸರಲ್ಲಿ ಒಂದು 10 ಜನ 15 ಜನ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಇನ್ನು 5 ಜನ ಕೊಡೋ ದುಡ್ಡಲ್ಲಿ ಅವರು ಎಲ್ಲಿಂದ ಚಿಲ್ಲರೆನ ಹೊಂದಿಸೋಕ್ಕಾಗುತ್ತಲ್ವ. ಅವ್ರ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಬೇಕಲ್ವ. ಇನ್ನೊಂದೊಂದು ಸರಿ ಆಗುತ್ತೆ, ಪೇಮೆಂಟು ಕರೆಕ್ಟಾಗಿ ಆಗಲ್ಲ, ಸಕ್ಸಸ್ಫುಲ್ ಅಂತ ತೋರಿಸುತ್ತೆ, ಅಲ್ಲಿ ಬಂದಿರಲ್ಲ ಅಂತ ಹೇಳ್ತಾರೆ. ಇದು ಬೇರೆ ತೊಂದರೆಗಳು. ಮೊನ್ನೆ ಯಾವುದೋ ಒಂದು ಅಮ್ಮ ನೋಡಿದೆ ನಾನು ಬಸ್ಸಲ್ಲಿ, ಯಾರ್ದೋ ಒಂದು ಆಧಾರ್ ಕಾರ್ಡ್ ಇಟ್ಕೊಂಬಂದವ್ರೆ, ಅವ್ರದ್ದೇ ಎಲ್ಲ ಅದು. ಏನು ಕಂಡಕ್ಟ್ರೇನು ಚೆಕ್ ಮಾಡಲ್ಲ ಅಂದ್ಬಿಟ್ಟು ಹಂಗೆ ಕೊಟ್ಟವ್ರೆ. ನೋಡಿದ್ರೆ ಆ ಅಮ್ಮ ತಂದಿರೋದು ಒಂದು 18-20 ವರ್ಷ ಹುಡುಗಿದು ಯಾವುದೋ ಆಧಾರ್ ಕಾರ್ಡ್ ಎತ್ಕೊಂಬಂದವ್ರೆ. ಈ ಅಮ್ಮನಿಗೆ 65 ವಯಸ್ಸಾಗೈತೆ. ಹಿಂಗೂ ಯಾಮಾರಿಸ್ತಾ ಇದ್ದಾರೆ. ಸರ್ಕಾರ ಇನ್ನಾದರೂ ಬುದ್ಧಿ ಕಲಿಬೇಕು. ಈ ಥರ ಫ್ರೀ ಕೊಡ್ತಾ ಹೋದರೆ ಮುಂದಕ್ಕೆ
ಕರ್ನಾಟಕನ ದೇವರೇ ಕಾಪಾಡಬೇಕು. ಅದರಲ್ಲೂ ನಮ್ಮಂಥ ಗಂಡಸರನ್ನು ಕಥೆನ ಕೇಳೋರೇ ಇಲ್ವಲ್ಲಪ್ಪ. ಮುಂದೆ ಬರೋ ಸರ್ಕಾರ ಆದರೂ ಈ ಫ್ರೀ ಟಿಕೆಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು.